ಸ್ನೇಹಿತರೆ, ನಾನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಮಾತಾಡ್ಬೇಕಾದ್ರೆ ಇಂಜಿನಿಯರ್ಸ್ಗಳಿಗೆ ಆದ್ಯತೆ ನೀಡಿ ಅಂತ ನಿಮಗೆ ನಾನು ಕೇಳ್ತಾ ಇರ್ತೀನಿ. ಯಾಕೆಂದರೆ ಎಲ್ಲ ಫೀಲ್ಡ್ಗಳ ಥರ ಸಿವಿಲ್ ಫೀಲ್ಡು ಅದು ಒಂದು ಕೋರ್ಸ್ ಅಂತ ನಮ್ಮ ಯಂಗ್ಸ್ಟರ್ಸು ಅದನ್ನೇ ಓದ್ಕೊಂಡು ಬಂದಿರ್ತಾರೆ. ಏನಾಗ್ತಾಯಿದೆ ಅಂದರೆ ನಮ್ಮ ಫೀಲ್ಡ್ಗೆ ತುಂಬ ಜನ ಬೇರೆ ಬೇರೆ ಫೀಲ್ಡಿಂದ ಬಂದು ನಮ್ಮ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮೇಸ್ತ್ರಿಗಳಾಗಿದ್ದರು ಕಾಂಟ್ರಾಕ್ಟ್ ಆಗಿರ್ತಾರೆ, ಬೇರೆ ಕೆಲಸ ಮಾಡಿರೋರು ಬಿಟ್ಟು ಕಾಂಟ್ರಾಕ್ಟ್ ಆಗಿರ್ತಾರೆ. ಬಟ್ ಇಲ್ಲಿ ಏನಾಗ್ತಾಯಿದೆ ಅಂದರೆ ಇಷ್ಟೊಂದು ಓದ್ಕೊಬಂದು ಮಾಡಿರುವಂಥವ್ರಿಗೆ ಅವಕಾಶಗಳೇ ಸಿಗ್ತಾಯಿಲ್ಲ. ಹಾಗಾಗಿ ನಾನೇನು ಹೇಳೋದು ಅಂತಂದರೆ, ಈ ಫೀಲ್ಡ್ ಇದೆಯಲ್ಲ, ಇದು ಒಂಥರ ಎಲ್ಲ ಫೀಲ್ಡ್ಗೊಂಥರ ಮದರ್ ಫೀಲ್ಡ್ ಇದ್ದಂಗೆ. ಇಲ್ಲಿ ಇದಕ್ಕೆ ಅಂತ ಓದ್ಕೊಂಬಂದಿರುವಂತಹ ಇಂಜಿನಿಯರ್ಸ್ಗಳಿಗೆ ಒಂದು ವ್ಯಾಲ್ಯೂ ಸಿಗಬೇಕು ಅನ್ನೋದು ನನ್ನ ಆಸೆ. ಯಾಕೆಂದರೆ ಅವರು ಟೆಕ್ನಿಕಲಾಗಿ ಪರ್ಫೆಕ್ಟಾಗಿ ತಿಳ್ಕೊಬಂದಿರ್ತಾರೆ, ಒಳ್ಳೆ ಮಾರ್ಗದರ್ಶನದಲ್ಲಿ ಪಳಗಿರ್ತಾರೆ. ಹಾಗಾಗಿ ಯಾವಾಗಲೂ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅವರು ನಾರ್ಮಲ್ ಕಾಂಟ್ರಾಕ್ಟ್ರಿಗೆ ಇದ್ದರೆ ಸಾಲದು. ನಾನು ಹೇಳೋದೇನು ಅಂತಂದರೆ, ಅವರು ಇಂಜಿನಿಯರ್ಸ್ ಕಮ್ ಕಾಂಟ್ರಾಕ್ಟ್ ಆಗಿದ್ದರೆ ನಿಮಗೆ ಒಂದು ಇಂಜಿನಿಯರ್ ಕನ್ಸಲ್ಟೇಷನ್ ಸಿಗುತ್ತೆ, ನಿಮ್ಮ ಮನೆ ಸ್ಟ್ರಾಂಗ್ ಆಗಿರುತ್ತೆ. ರೇಟ್ ವಿಚಾರವಾಗಿ ನಾನು ಎಂಟ್ರಿ ಆಗಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಅವರವರ ಮನೆಗೆ ಅವರವರ ರೇಟ್ ಮಾತಾಡ್ಕೋತಾರೆ, ಅವರವರು ಫಿಕ್ಸ್ ಮಾಡ್ಕೋತಾರೆ. ಸಾಧ್ಯವಾದಷ್ಟು ಕಾಂಟ್ರಾಕ್ಟ್ ಯಾವಾಗಲೂ ಇಂಜಿನಿಯರ್ಸ್ ಕಮ್ ಕಾಂಟ್ರಾಕ್ಟ್ರಿಗೆ ನೀವು ಆದ್ಯತೆ ನೀಡಿ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೇನೆ.